ವಿಶ್ವ ಶಾಂತಿಗಾಗಿ ಸರ್ವಧರ್ಮ ಮಹಾಸಂಘದ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ದಾನೇಶ್ವರ ಮಹಾಸಂಘದ ಅವರ ಕಾರ್ಯಕ್ರಮ ವೇದಿಕೆ ಮೇಲೆ ಎಲ್ಲ ಧರ್ಮಾಧಿಕಾರಿಗಳು ಇಲ್ಲಿ ಜಾತಿ ಧರ್ಮ ಮತ್ತು ಯಾವುದನ್ನು ನೋಡುವುದಿಲ್ಲ, ಎಲ್ಲ ಧರ್ಮದಲ್ಲಿ ಸೇರಿದ್ದಾರೆ. ಅವರೆಲ್ಲರ ಕಾರ್ಯಗಳಲ್ಲಿ ನಮಸ್ಕರಿಸಿ ನನ್ನ ನಾಯಕ, ನಾಡಿನ ನಾಯಕ, ಬಡವರ ಬಂಧು, ದೀನ ದಲಿತರ ಶಕ್ತಿ ಬೆಳಕಲ್ಲಿರತಕ್ಕಂಥ ಈ ನಾಡಿನ ಜೊತೆ ನಮ್ಮ ಮುಖ್ಯಮಂತ್ರಿ, ನನ್ನ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು, ವೇದಿಕೆಯಲ್ಲಿರ್ತಕ್ಕಂಥ ಸಹೋದರಿ ಉಮಾಶ್ರೀ ಗೆಳೆಯ ಸಿದ್ದು ಪೊನ್ನೂರವರೇ, ಬೆನ್ನೂರು ಯುವನಾಯಕರಾದಂತಹ ವಿಜಯಾನಂದ ಕಾಶ್ಯಪ್ನವರೇ, ಆನಂದ್ ನಾಗೌಡ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಇಲ್ಲದಿರು ನಮ್ಮ ನಾಡು ಶರಣರ ನಾಡು, ಮಾನವರಿಗೆ ಸಕಲ ದೇಶನ್ನ ಬಯಸುವ ಶರಣ ಧರ್ಮ ಇದೆ. ಜಯವೇ ಇಲ್ಲದ ಧರ್ಮ ಯಾವುದೇ ಜಯವಿರಬೇಕು. ಸಕಲ ಜೀವಿ ರಾಶಿಗಳಲ್ಲಿ ಜಯವೇ ಧರ್ಮಗಳ ಮೂಲವೇ ಹೇಳುವ ಹಾಗೆ ಧರ್ಮಗಳಲ್ಲಿ ಸಾಮರಸ್ಯತೆ ಇರಬೇಕು. ಒಂದು ಧರ್ಮ ಇನ್ನೊಂದು ಧರ್ಮವನ್ನು ಗೌರವಿಸಬೇಕು. ಮತಾಂಧತೆ ಮಾಡುವುದು ಮಾನವ ಧರ್ಮ ಅಲ್ಲ ಅಂತಕ್ಕಂಥ ಇವತ್ತು ವಿಶ್ವ ಹಾಗೂ ದೇಶದಲ್ಲಿ ಎಲ್ಲ ಧರ್ಮಗಳ ಸಾರ ಒಂದೇ ಇದ್ದರು ತಮ್ಮ ಅನುಕೂಲಕ್ಕಾಗಿ ಧರ್ಮವನ್ನು ದುರುಪಯೋಗಿಸಿಕೊಳ್ಳಲಿದೆ. ಈ ದೇಶ ಸಹಿಸುವುದಿಲ್ಲ ಅಂತಕ್ಕಂಥ ಸಂದೇಶವನ್ನು ಇಲ್ಲಿ ನಾವು ಕಳಿಸಬೇಕಾಗುವುದಂಥದ್ದು ಇದೇ ಹಾಗೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಬೇಕಾಗ್ತದೆ. ಬಸವ ಧರ್ಮ ಆ ಧರ್ಮವನ್ನು ಅನುಷ್ಠಾನದ ಮುಖಾಂತರ ನಾಡಿಗೆ ವೃತ್ತಿಯೇನಾದರೂ ಪರಿಚಯಿಸಿದ್ರೆ ಅದು ನಮ್ಮ ಸಿದ್ದರಾಮಯ್ಯನವರು ಹಾಗೆ ಅಂತಕ್ಕಂಥ ವಾರ್ಡಿನ ಸಹೋದರರು ಅವರು ನಾನು ಕೇಳ್ತಿದ್ದೇನೆ, ಇವತ್ತು ಅನ್ನಕ್ಕಾಗಿ ನಮಗೇನಾದರೂ ತೊಂದರೆ ಇದೆ, ಪ್ರತಿ ತಿಂಗಳ 2,000 ರೂಪಾಯಿ ಹಾಕುವ ಮೂಲಕ ನಮ್ಮ ಸಹೋದರಿಗೆ ಸ್ವಾಭಿಮಾನ, ಧೈರ್ಯ ಕೊಟ್ಟಂತ ನಾಯಕರನ್ನಾಗಿದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತಕ್ಕಂಥದ್ದು ನಾವು ಕೇಳಬೇಕಾಗ್ತದೆ. ಯಾವ ಬಡವೆ ಹೆಣ್ಣುಗಳಾಗಲಿ, ಅಂಗವಿಕಲನೆ ಆಗಲಿ, ವಿಧವೆನೇ ಆಗಲಿ, ಇನ್ನೊಂದು ಮನೆಗೆ ಅನ್ನಕ್ಕಾಗಿ ಕೈ ಚಾಚಲಾರದ ರೀತಿಯಲ್ಲಿ ಸ್ವಾಭಿಮಾನ ಕೊಟ್ಟಂತ ನನ್ನ ನಾಯಕ ಇಲ್ಲಿ ಬಂದಿದ್ದಾರೆ. ಅವರು ಏನಪ್ಪ ಧರ್ಮ ಧರ್ಮ ಅಂತೇಳಿ ಯಾಕೆ ತಲೆ ಹಾಕ್ತಿಲ್ಲ ಅನ್ನೋದು ಧರ್ಮ ಅಲ್ಲ, ಸರ್ವ ಧರ್ಮದವರು ಕುರಿತು ಜನರಿಗೆ ಕೇಳಿದಾಗ ಅವರು ಹೇಳಿದ್ದಾರೆ. ಹೀಗೆ ಈ ಧರ್ಮದಲ್ಲಿರ್ತಕ್ಕಂಥ ಘಟನೆಗಳು ಎಷ್ಟೋ ಜನ ತಾಯಿಗಳು ದಲಿತರಿಗೆ ಇವತ್ತು ಯಾವುದೇ ಮಠ ಮಂದಿರಗಳಲ್ಲಿ ಹೋಗಲಾಗದೆ ಅಸ್ಪೃಶ್ಯತೆಯನ್ನು ಅನುಭವಿಸ್ತಕ್ಕಂಥ ಎಷ್ಟು ದಲಿತ ಯುವಕರಿದೆ. ಅವ್ರ ಇವತ್ತೇನು ಪರಿಸ್ಥಿತಿ ಇದೆ ನಾನು ಕೇಳ್ತಾ ಇದ್ದೇನೆ. ನನ್ನ ಇಚ್ಛೆ ಇದೆ, ಯಾವ ಧರ್ಮ ನಮಗೆ ತಿಳಿರ್ತದೆ, ಯಾವ ಧರ್ಮ ಮನುಷ್ಯರನ್ನ ಕಾಣ್ತದೆ, ಆ ಮಾನವ ಧರ್ಮದಲ್ಲಿ ನಾವೆಲ್ಲ ದಲಿತರು ವಿಚಾರದಲ್ಲಿದ್ದೇವೆ, ಎಲ್ಲಿ ಸಿಕ್ಕಿತು ಬೆಳಕನ್ನು ತಿಳಿಸ್ತೀವಿ. ಇವತ್ತು ಬಸವ ಧರ್ಮದ ಬಗ್ಗೆ ಪ್ರಾರಂಭವಾದಂತ ಹಲವು ವಿಚಾರಗಳು ನಡೆದಿದೆ. ನಾನಂತೂ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ, ಬಸವ ಧರ್ಮ ತಡಿಕಟ್ಟುವಾಗಿ ಏನಾದರೂ ಬಂದ್ರೆ ಆ ಕ್ಷಣದಲ್ಲೇ ನನ್ನ ಹಿಂದೂ ಕಾಲಮತ್ತೇನು ಧರ್ಮನು ಕಾಲಮತ್ತೇನಿದೆ ಅದನ್ನು ಹೊಡೆದಾಕಿ ಬಸವ ಧರ್ಮ ಅಂತಕ್ಕಂಥ ನಾವು
ಸೇರಿಸ್ತೇನೆ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಇಷ್ಟಪಡ್ತಾ ಇದ್ದೇನೆ. ಈ ಮಠ ನಾನು ಕಂಡ ಹಾಗೆ ಇಲ್ಲಿ ಯಾರು ನಮ್ಮ ಸಹೋದರರು ಬಂದಿರ್ತಾರೆ, ಯಾವುದೇ ಜಾತಿ ಧರ್ಮ ಮತ್ತೊಂದಿಲ್ಲ. ಇಲ್ಲಿ ಸರ್ವ ಜಾತಿ ಸರ್ವ ಧರ್ಮದ ಸಂಗಮ ಏನಾದರೂ ನಡೀತಿದ್ರೆ ಅದು ದಾನೇಶ್ವರ ಮಠದಲ್ಲಿ ನಡೀತಾ ಇದೆ, ಅಪ್ಪನವ್ರ ಮಠದಲ್ಲಿ ನಡೀತಾ ಇದೆ ಅಂತಕ್ಕಂಥ. ಇಲ್ಲಿ ಬಂದಂತ ನಾವು ಕೇಳ್ತೀವಿ, ಯಾರು ಕೇಳಿದ್ರೆ ನಾವು ಅಕ್ಕಂದ್ರೆ ಶಿಷ್ಯರು ಅಂತ ಹೇಳ್ತಾರೆ, ವಿನ ನಾನಿಂತ ಜಾತಿಯನ್ನು ಕೇಳೋದಿಲ್ಲ. ಇಂತಹ ಅದ್ಭುತವಾದ ಈ ಮಠದಲ್ಲಿ ಹಲವಾರು ಜಾತಿ ಧರ್ಮದಲ್ಲಿ ಕೂಡುವುದರಿಂದ ಇದು ಸರ್ವರ ಮಠ, ಜಾತ್ಯತೀತ ಮಠ ಅಂತಕ್ಕಂಥದ್ದು ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನ ಬಸವಣ್ಣವರು ಹೇಳಿದ್ರು, ನಾವು ದಲಿತರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾವುದೇ ಮಠ ಮಂದಿರ ಹೋಗ್ಬೇಕಾಗಿಲ್ಲ ಅಂತಕ್ಕಂಥದ್ದನ್ನೇ ಹೇಳಿದ್ರು. ದೇಹವೇ ದೇಗುಲ, ಕಂಬವೇ ನನ್ನ ಕಾಲು ಶಿರವೇ ಬಣ್ಣ ಕಳಿಸಿದೆ ಅಂತ ಹೇಳಿದ್ರು. ಆದ್ರಿಂದ ಅವ್ರಿಗೆ ಅವಶ್ಯ ಗೊತ್ತಿತ್ತೆ ಅನ್ನೋದು ಗೊತ್ತಿಲ್ಲ. ಎಲ್ಲರೂ ನಾವು ದೇವರು ನಂದಿರಕ್ಕೆ ಹೋಗಲಾದ್ರೆ ನೀನೇ ದೇವರಿಗೆ ಕಾಣುವ ರೀತಿಯಲ್ಲಿ ಇರ್ತಕ್ಕಂಥ ಬಸವಣ್ಣವರ ತತ್ವ 12ನೇ ಶತಮಾನದಲ್ಲಿ ಹೇಳಿದಂಥ ಧರ್ಮದ ವಿಚಾರದಲ್ಲಿ ಬಸವಣ್ಣವರು ಹೇಳಿದಂಥ ತತ್ವ ಇವತ್ತು ಪ್ರಸ್ತುತ ಇದೆ ಅಂದ್ರೆ ಅದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಹಾಗೆ ಅಂತಕ್ಕಂಥದ್ದನ್ನು ಹೇಳಿ ಈ ಮಠದ ಏನು ಅನ್ನದಾಸೋಹ ಕಾರ್ಯಕ್ರಮ 288 ದಿವಸ ದಿನಂಪ್ರತಿ 1,50,000 ಎಲ್ಲರಿಗೆ ಅನ್ನ ನೀಡ್ತಕ್ಕಂಥ ಮಠದಲ್ಲಿ ಏನಾಗಿದ್ರೆ ಅದು ನಮ್ಮ ದಾನಗಳಿಗೆ ಯಾವ ರೀತಿ ಅನ್ನದಾಸೋಹ ಮಾಡ್ತಾರೋ ಅದನ್ನೇ ಪಾಲನೆ ಮಾಡಿದಂತ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ. ಅವ್ರು ಯಾವ ವರ್ಷದಿಂದ ಪ್ರಯೋಗ ಮಾಡಿಕೊಡ್ತಕ್ಕಂಥ ತತ್ವಗಳವರಿದ್ದಾರೆ. ಅವ್ರು ಎಂತಹ ತೀರ್ಮಾನ ತೆಗೆದುಕೊಂಡ್ರೆ ಅವರು ಬಸವನ ಜಯಂತಿಯಂದೇ ಪ್ರಮಾಣವಿಚಾರ ಹಾಸ್ಪಿಟಲ್ ಸ್ವೀಕಾರ ಮಾಡ್ತಾರೆ. ಆವತ್ತೇ ಅನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಹೀಗೆ ಕಟ್ಟ ಕಡೆಯ ವ್ಯಕ್ತಿಗಳನ್ನ ತಾವು ಮುಖ್ಯಮಂತ್ರಿಗಳು ನೋಡ್ತಿದ್ದರೆ ಅದೇ ರೀತಿ ಮಠವು ನೋಡ್ಕೊಂಡು ಹೋಗ್ತಾ ಇದೆ ಹಾಗೆ ಅಂತ ಹೇಳಿ ಬಹಳ ಖುಷಿ ನನಗಿವತ್ತು ನಮ್ಮ ಮುಖ್ಯಮಂತ್ರಿಗಳಲ್ಲಿ ಬಂದು ಉದ್ಘಾಟನೆ ಮಾಡಿದ್ದಾರೆ. ಅದರ ಜೊತೆಗೆ ತಾವೆಲ್ಲರೂ ಸಹೋದರರು ಬಂದಿದ್ದೀರಿ. ತಮ್ಮೆಲ್ಲರಿಗೂ ಅಭಿನಂದನೆ ಹೇಳಿ ಮೂಲಕ ನಾವು ಪತ್ರಿಕಾ ಮಿತ್ರರಿಗೆ ಅಭಿನಂದನೆ ಹೇಳಿ ನನ್ನ ಮಾತನಾಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.